ಕರ್ನಾಟಕ ಸರ್ಕಾರ ವತಿಯಿಂದ ಶಿಕ್ಷಣ ಇಲಾಖೆಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಶಿಕ್ಷಕರನ್ನು ನೇಮಿಸಿಕೊಳ್ಳಲು 15,000 ವೇಕೆನ್ಸಿ ಕರೆದಿದ್ದಾರೆ. ಈ ಹಿಂದೆ ಯಾವುದೇ ಸರ್ಕಾರ ಬಂದರೂ ಕನ್ನಡ ಮಾಧ್ಯಮ ಮತ್ತು ಉರ್ದು ಮಾಧ್ಯಮದಲ್ಲಿ ಶಿಕ್ಷಕರನ್ನು ನೇಮಿಸಿಕೊಳ್ತಿದ್ದು. ಆದರೆ ಈ ಸರ್ಕಾರದಲ್ಲಿ ಉರ್ದು ಶಿಕ್ಷಕರನ್ನು ತುಂಬಿಕೊಳ್ಳಲು ಅಧಿಸೂಚನೆ ಹೊರಡಿಸಿಲ್ಲ. ಕರ್ನಾಟಕ ಈ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರ ಏಳಿಗೆಗಾಗಿ ನಾವು ಕೆಲಸ ಮಾಡ್ತೀವಿ ಅಂಥೇಳಿ ವಾಗ್ದಾನ ಮಾಡಿ ನಮ್ಮ ಓಟನ್ನು ಪಡೆದುಕೊಂಡು ಅಧಿಕಾರಕ್ಕೆ ಬಂದಾರ. ಇವರು ಅಧಿಕಾರಕ್ಕೆ ಬಂದ 3 ವರ್ಷ ನಂತರ ಇವತ್ತು ಶಿಕ್ಷಕರನ್ನು ತುಂಬಿಕೊಳ್ತಾ ಇದ್ದಾರೆ. ಇದರಲ್ಲಿ ಉರ್ದು ಮಾಧ್ಯಮದವ್ರಿಗೆ ತುಂಬಿಕೊಳ್ತಾ ಇಲ್ಲ. ಈ ಕನ್ನಡ ಮಾಧ್ಯಮವ್ರಿಗೆ ಯಾಕೆ ತುಂಬಿಕೊಳ್ಳಾಕತ್ತೀರಿ ಅಂತ ನಾವು ಹೇಳ್ತಾ ಇಲ್ಲ. ನಮ್ಮ ರಾಜ್ಯದಲ್ಲಿ ಕನ್ನಡ ಮತ್ತು ಉರ್ದು ಮಾಧ್ಯಮ ಎರಡೂ ಭಾಷಾ ನಡೀತಾ ಇದೆ. ಈಗ ಎಕ್ಸಾಂಪಲ್ಲು, ನಮ್ಮ ಈ ಕಡೆ ಧಾರವಾಡ, ದಾವಣಗೆರೆ, ಗುಲ್ಬರ್ಗ, ಬೀದರು ಇಲ್ಲೇ ನಮ್ಮ ಜನಸಂಖ್ಯೆ ಜಾಸ್ತಿ ಇರೋದರಿಂದ ಅಲ್ಲೇ ಉರ್ದು ಶಾಲೆಗಳು ಜಾಸ್ತಿ ಇದೆ. ನಾರ್ತ್ ಕರ್ನಾಟಕನಲ್ಲಿ ಈ ಕಾರವಾರ, ಮಂಗಳೂರು, ಉಡುಪಿ, ಆಮೇಲೆ ಮೈಸೂರು, ಬೆಂಗಳೂರು ಇಲ್ಲೇ ನಮ್ಮ ಜನಸಂಖ್ಯೆ ಕಡಿಮೆ ಇರೋದರಿಂದ ಅಲ್ಲೇ ಕನ್ನಡ ಮಾಧ್ಯಮ ಜಾಸ್ತಿ ಇದೆ. ಕನ್ನಡ ಜೊತೆಯಲ್ಲಿ ಉರ್ದು ಮಾಧ್ಯಮನ ತುಂಬ್ಕೋಬೇಕು ಅನ್ನೋದು ನಮ್ಮ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಗುಲ್ಬರ್ಗಾನಲ್ಲಿ MB ಪಾಟೀಲ್ ಅವ್ರಿಗೆ ಘೇರಾವ್ ಹಾಕಿ ನಾವು ಮನವಿ ಸಲ್ಲಿಸೀವಿ. ನಿನ್ನೆ ಹಾವೇರಿನಲ್ಲಿ ನಾವು ರುದ್ರಪ್ಪ ಲಮಾಣಿ ಅವ್ರಿಗೂ ಮನವಿ ಕೊಟ್ಟಿವಿ. ಬಿಜಾಪುರ್ನಲ್ಲಿ ನಮ್ಮ ಇವ್ರಿಗೂ ಪ್ರಿಯಾಂಕಾ ಖರ್ಗೆ ಸಾಹೇಬ್ರಿಗೂ ಕೊಟ್ಟಿವಿ. ಹಾನಗಲ್ನಲ್ಲಿ ನಮ್ಮ ಮಾನೆ ಸಾಹೇಬ್ರಿಗೂ ಮನವಿ ಕೊಟ್ಟಿವಿ. ಎಲ್ಲರೂ ನಾವು ಇದರ ಬಗ್ಗೆ ಸೂಕ್ತ ಚರ್ಚೆ ಮಾಡಿ ಸಂಬಂಧಪಟ್ಟ ಮಂತ್ರಿಯವರಿಗೆ ಮತ್ತು ಮುಖ್ಯಮಂತ್ರಿಗೆ ಮನವೊಲಿಸಿ ನಾವು ಉರ್ದು ಮಾಧ್ಯಮನಲ್ಲೂ ಇದರ ಜೊತೆಯಲ್ಲಿ ತುಂಬಿಕೊಳ್ಳೋದು ಪ್ರಯತ್ನ ಮಾಡ್ತೀವಿ ಅಂತ ಹೇಳ. ನಮ್ಮದು ಇವತ್ತು ಬೇಡಿಕೆ ಏನಿದೆ ಅಂತ ಹೇಳಿದರೆ, ಪ್ರಯತ್ನ ಅಲ್ಲ, ಆಗಲೇಬೇಕು. ಇಲ್ಲ ಅಂತ ಹೇಳಿದರೆ ನಮ್ಮ ಸಮಾಜಕ್ಕೆ, ನಮ್ಮ ಶಾಲೆಯಲ್ಲಿ ಕಲಿತಾ ಹುಡುಗರಿಗೆ ಅನ್ಯಾಯ ಆಗ್ತಿದೆ. ಈಗ ತಾವು ಟೀಚರೇ ಕೊಟ್ಟಿಲ್ಲ ಅಂತ ಹೇಳಿದರೆ ತಂದೆ ತಾಯಿಯವರು ಟೀಚರ್ ಇಲ್ಲ, ಆ ಶಾಲೆ ಒಳಗೆ ಮಕ್ಕಳಿಗೆ ಅಡ್ಮಿಷನ್ ಹೆಂಗೆ ಮಾಡಿಸೋದು ಅನ್ನೋದು ಪ್ರಶ್ನೆ ಹುಡ್ತಾ ಇದೆ. ಈಗ ಮ್ಯಾಕ್ಸಿಮಮ್ ಪ್ರೈವೇಟ್ ಶಾಲೆಯಲ್ಲಿ ಯಾಕೆ ಅಡ್ಮಿಷನ್ ತೊಗೊತಾ ಇದ್ದಾರೆ ಅಂತ ಹೇಳಿದರೆ ಮೇನ್ ಕಾರಣ ಟೀಚರ್ ಕೊರತೆ. ಎಷ್ಟು ಲ್ಯಾಂಗ್ವೇಜ್ ಐತಿ ಅಷ್ಟು ಲ್ಯಾಂಗ್ವೇಜನ್ನು ಎಲ್ಲ ಶಾಲೆ, ಕನ್ನಡ ಆಗಲಿ ಉರ್ದು ಮಾಧ್ಯಮದಲ್ಲಿ ಆಗಲಿ ಟೀಚರ್ಸ್ ಇಲ್ಲ. ಇವರು ಏನು ಹೇಳ್ತಾರೆ, ಉರ್ದು ಟೀಚರ್ಸ್ ಕೊಡದೆ ಪ್ರೈವೇಟ್ ಶಾಲೆಯಲ್ಲಿ ಅಡ್ಮಿಷನ್ ಮಾಡ್ತಾ ಇದ್ದಾರೆ, ಪ್ರೈವೇಟ್ ಶಾಲೆಯಲ್ಲಿ ಹೋಗ್ತಾ ಇದ್ದಾರೆ ತಮ್ಮ ಮಕ್ಕಳಿಗೆ ಕಲ್ಸಕ್ಕೆ. ಯಾರಿಗೂ ದುಡ್ಡು ಜಾಸ್ತಿ ಆಗಿಲ್ಲ. ಈಗ ನಾದರೂ ಗೌರ್ಮೆಂಟ್ ಶಾಲೆಯಲ್ಲಿ ಕಲ್ತಿದ್ದು, ನಮ್ಮಣ್ಣ ಡಾಕ್ಟರ್ ಇದ್ದಾರೆ, ಅವರು ಗೌರ್ಮೆಂಟ್ ಶಾಲೆಯಲ್ಲಿ ಕಲ್ತಿದ್ದು. ಶಾಲೆಯ ಟೀಚರ್ ಇಲ್ಲಿದ್ದ ಕಾರಣ ಪ್ರೈವೇಟ್ ಶಾಲೆಗೆ ಹೋಗ್ತಾ ಇದ್ದಾರೆ ಎಲ್ಲರೂ. ಕನ್ನಡ ಮಾಧ್ಯಮದವರು ಆಗಿರಬಹುದು, ಉರ್ದು ಮಾಧ್ಯಮದವರು ಆಗಿರ್ಬೋದು. ನಾವು ಈ ಮುಖಾಂತರ, ತಮ್ಮ ಮಾಧ್ಯಮದ ಮುಖಾಂತರ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರಿಗೆ, ಆಮೇಲೆ ಮಧು ಬಂಗಾರಪ್ಪ ಸಾಹೇಬರಿಗೆ, ಎಲ್ಲ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಅಂಜುಮನ್ ಹಾನಗಲ್ ವತಿಯಿಂದ ಇವತ್ತು ಕೇಳ್ಕೊಳ್ಳೋ ಏನಂದರೆ, ಎಲ್ಲ ಶಾಲೆ ಒಳಗೆ ಎಷ್ಟು ಭಾಷಾ ಇದೆ ಅಷ್ಟು ಟೀಚರ್ ಕೊಡ್ರಿ. ತಾವು ಟೀಚರ್ ಕೊಟ್ಟರೆ ಎಲ್ಲರೂ ಗೌರ್ಮೆಂಟ್ ಶಾಲೆಯಲ್ಲಿ
ತಮ್ಮ ಮಕ್ಕಳನ್ನು ಅಡ್ಮಿಷನ್ ಮಾಡಿಸ್ತಾರೆ. ಆಮೇಲೆ ಅದರ ಸೂಪರ್ವೈಸರು ಹೆಂಗೆ ನಾವು ಪ್ರೈವೇಟ್ ಶಾಲೆಯವ್ರು ಮಾಡ್ತೀವಿ ಅದೇ ರೀತಿ ಸರ್ಕಾರವು ಸೂಪರ್ವೈಸಿಂಗ್ ಸಲುವಾಗಿ DDPO BO ಅವ್ರಿಗೂ ಒಂದು ಸ್ವಲ್ಪ ಇದು ತಾಕೀತು ಮಾಡಬೇಕು. ಈಗ ನಾವು ಕೆಲವು ನ್ಯೂನತೆಗಳನ್ನು ನಮ್ಮ ಹಾನಗಲ್ DDPO ಮತ್ತು ಹಾನಗಲ್ DDPI ಹಾನಗಲ್ BOಗೆ ಕೊಟ್ಟರೆ ಇನ್ನೂವರೆಗೆ ಸರಿಪಡಿಸಿಲ್ಲ. ಇದರ ನಿಷ್ಕಾಳಜಿ ಇರೋದರಿಂದ ಮ್ಯಾಕ್ಸಿಮಮ್ ಪೇರೆಂಟ್ಸ್ಗಳು ಪ್ರೈವೇಟ್ ಶಾಲೆಯಲ್ಲಿ ಅಡ್ಮಿಷನ್ ಮಾಡ್ತಾಯಿದ್ದಾರೆ. ಮೊನ್ನೆ ಹುಟ್ಟಿದ್ದು ಇದು ಯಾವುದು ರೋಶಿನಿ ಸ್ಕೂಲ್. ಇವತ್ತಲ್ಲೇ ಕುಂದ್ರಾಕ ಜಾಗ ಇಲ್ಲ, ಅಷ್ಟು ಮಕ್ಕಳು ಅದಾವೆ. ಈಗ ಮಕ್ಬೂಲಿಯಾ ಹೈಸ್ಕೂಲ್ ಉರ್ದು ಮೀಡಿಯಂ ಶಾಲೆ ಅದು, ಅಲ್ಲೇ ಸಾವಿರಾರು ಸಂಖ್ಯೆಯಲ್ಲಿ ಹುಡುಗರು ಕಲಿಯಾಗ್ತಾರೆ. ಜೊತೆಯಲ್ಲಿ ಅಲ್ ಹಸ್ನಾಥ್ ಹೈಸ್ಕೂಲ್, ಅಲ್ಲೇ ಸಾವಿರಾರು ಸಂಖ್ಯೆಯಲ್ಲಿ ಉರ್ದು ಮೀಡಿಯಂ ಸ್ಕೂಲ್ ಹುಡುಗರು ಕಲಿತಾ ಇದ್ದಾರೆ. ಅಲ್ ಅಮೀನ್ ಸ್ಕೂಲು ಉರ್ದು ಮೀಡಿಯಂ ಸ್ಕೂಲ್. ನಾವು ಕಲಿಯೋ ಸಂದರ್ಭದಲ್ಲಿ ಯಾವುದೇ ಪ್ರೈವೇಟ್ ಒಂದು ಉರ್ದು ಮೀಡಿಯಂ ಸ್ಕೂಲ್ ಇದ್ದಿದ್ದಿಲ್ಲ. ಈಗ 15 ವರ್ಷದೊಳಗೆ 3 ಶಾಲೆ ಸ್ಟಾರ್ಟ್ ಆಗೈತಿ. ಅದು ಸಾವಿರಾರು ಸಂಖ್ಯೆಯಲ್ಲಿ ಮಕ್ಕಳು ಕಲಿಯಾಕತ್ತಾರೆ. ಉದಾಹರಣೆ ತಾವು ಅಲ್ಲೇ ನೋಡ್ಕೋಬಹುದು. ಮಕ್ಬೂಲಿಯಾ ಸ್ಕೂಲ್ನಲ್ಲಿ ನೋಡ್ರಿ, ನೀವು ಹೋಗಿ ನೋಡಿದರೆ ಎಲ್ಲ ರೂಮ್ ಇದು ಆಗಿ ಮತ್ತೊಂದು ಸೆಕೆಂಡ್ ಸ್ಕೂಲ್ ಸ್ಟಾರ್ಟ್ ಮಾಡೋ ಲೆಕ್ಕ ಒಳಗದಾರವರು. ABC ಅಂಥೇಳಿ ಡಿವಿಷನ್ ಮಾಡ್ಯಾರ ಅಂತ. ಈಗ ಇವ್ರು ಏನು ಹೇಳ್ತಾರೆ, ಗೌರ್ಮೆಂಟ್ ಶಾಲೆಯಲ್ಲಿ ಇದು ತಗೊತಾ ಇಲ್ಲ, ಅಡ್ಮಿಷನ್ ತಗೊತಾ ಇಲ್ಲ ಅಂಥೇಳಿ ಒಂದು ಕುಂಟ್ ನೆಪ ಹೇಳ್ತಾ ಇದ್ದಾರೆ. ಕಾರಣಕ್ಕೆ ಪ್ರೈವೇಟ್ ಸ್ಕೂಲ್ ಅಂತ ಹೋಗ್ತಾ ಇದ್ದಾರೆ. ಈಗ ರಾಜ್ಯ ಸರ್ಕಾರಕ್ಕೆ ನೀವು ವೋಟ್ ಹಾಕಿದ್ರೆ ಅಲ್ಪಸಂಖ್ಯಾತರ ವೋಟ್ನಿಂದಾನೇ ಗೆದ್ರು ಅನ್ನುವಂಥ ಚರ್ಚೆ ಇರುವಂಥದ್ದು. ಅಲ್ಪಸಂಖ್ಯಾತರ ಶಿಕ್ಷಣ ವಿಚಾರದಲ್ಲಿ ರಾಜ್ಯ ಸರ್ಕಾರ ಈಗ ತಾರತಮ್ಯವನ್ನು ಕಂಡಿದೆ. ಮುಂದಿನ ದಿನಗಳಲ್ಲಿ ನಿಮ್ಮ ಮನವಿಗೆ ಹೋರಾಟ ಅವರೇಂದ್ರ ಮನ್ನಣೆ ಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಅಲ್ಪಸಂಖ್ಯಾತರು ನಿಮ್ಮ ಅಂಜುಮನ್ ಕಮಿಟಿಯಿಂದ ಹೋರಾಟ ಯಾವ ರೀತಿ ಇರುತ್ತೆ, ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇದನ್ನು ಸರಿಪಡಿಸಲಿಲ್ಲ ಅಂದರೆ? ನಾಳೆ ಬೆಂಗಳೂರಿನಲ್ಲಿ ರಾಜ್ಯದಂಥ ಎಲ್ಲರೂ ನಾವು ಅಲ್ಪಸಂಖ್ಯಾತರು ಸೇರಿ KIDMCಯಲ್ಲಿ ಒಂದು ಸಭೆ ಕರೆದೀವಿ. ಆ ಸಭೆ ಮುಖಾಂತರ ನಾವು ಅಲ್ಲಿ ಚರ್ಚಿಸಿ ಸನ್ಮಾನ್ಯ ನಮ್ಮ UT ಖಾದರ್ ಸಾಹೇಬರಿಗೆ, ಜಮೀರ್ ಅಹಮದ್ ಸಾಹೇಬರಿಗೆ, ರಿಜ್ವಾನ್ ಅರ್ಷದ್ ಅವ್ರಿಗೆ, ಇವ್ರಿಗೆಲ್ಲರಿಗೆ, ಆಮೇಲೆ ನಮ್ಮ ಯಾಸೀರ್ ಪಠಾಣ್ ಅವ್ರಿಗೆ, ಬಲ್ಖೀಸ್ ಬಾನು ಅವ್ರಿಗೆ ಎಲ್ಲರಿಗೆ ಕರ್ಕೊಂಡು ನಾವು ಮುಖ್ಯಮಂತ್ರಿ ಮತ್ತು ಶಿಕ್ಷಣ ಮಂತ್ರಿ ಹತ್ರ ಹೋಗ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ನಮ್ಮ ಇದು ತುಂಬ್ಕೋಬೇಕು. ಟೀಚರ್ಸು ಈ ಏನು 18 ತಾರೀಕಿನಿಂದ 15,000 ಶಿಕ್ಷಕರನ್ನು ತುಂಬ್ಕೊಳಕತ್ತಿರ್ತಾವೋ ಅದೇ ರೀತಿ ನಮ್ಗೆ ಎಷ್ಟು ಬೇಕಾಗಿದೆ ಟೀಚರ್ಸು ಆ ಮಾರ್ಗಸೂಚಿ ಮೇಲೆ ತುಂಬ್ಕೋಬೇಕು, ಅದರ ಜೊತೆಯಲ್ಲಿ ತುಂಬ್ಕೋಬೇಕು ಅನ್ನೋದು ನಮ್ಮ ಬೇಡಿಕೆ. ಎಷ್ಟು ಟೀಚರ್ ಅನ್ನೋ ಬೇಡಿಕೆ ಇದೆಯಾ ಅಂದಾಜು ಎಷ್ಟು ಬೇಕಾಗುತ್ತೆ? ಈಗ 60,000 ಟೀಚರ್ ಕರ್ನಾಟಕ ರಾಜ್ಯದಲ್ಲಿ ಬೇಕಾಗಿದೆ. ಟೋಟಲ್ ಟೀಚರ್ಸ್ ಕನ್ನಡ ಮತ್ತು ಉರ್ದು ಸೇರಿ 60,000, ಕನ್ನಡ ಉರ್ದು ಇಂಗ್ಲೀಷ್ ಮಾಧ್ಯಮದಲ್ಲಿ ಸೇರಿ 60,000 ಟೀಚರ್ ಬೇಕಾಗಿದೆ. 60,000 ಟೀಚರ್ನಲ್ಲಿ 15,000 ತುಂಬ್ಕೊಳಕತ್ತಾರೆ. ಅವರು ತಮ್ಮ ಫೈನಾನ್ಸಿಯಲ್ ಪೊಸಿಷನ್ ನೋಡ್ಕೊಂಡು ತುಂಬ್ಕೊಳಕತ್ತಾರೆ. 60,000 ಟೀಚರ್ 15,000 ಹೆಂಗೆ ತುಂಬ್ಕೊಳಕತ್ತೀರಿ, ಅದೇ ರೀತಿ ಯಾವ ಲೆಕ್ಕದ ಮೇಲೆ ತಾವು 15,000 ತುಂಬಾಕತ್ತೀರಿ ಅದೇ ಮಾರ್ಗಸೂಚಿ ಮೇಲೆ ಉರ್ದು ಮಾಧ್ಯಮದವ್ರಿಗೆ ತುಂಬ್ಕೋಬೇಕು. ನಮಗೆ 1,000 ಬಂದರೆ 1,000 ತುಂಬ್ಕೋರಿ. ಎಷ್ಟು ಶಾಲೆಗಳಿದಾವೆ ಉರ್ದು? ಹಾಂ, ಎಷ್ಟು ಕೊರತೆ ಇದೆ ನಿಮಗೆ ಕೊಡ್ಬೋದಾ? ಈಗ ಹಾವೇರಿ ಜಿಲ್ಲೆನಲ್ಲಿ ನಮ್ಗೆ 261 ಟೀಚರ್ ಗೆಸ್ಟ್ ಟೀಚರ್ ಅಂಥೇಳಿ ಕೆಲಸ ಮಾಡ್ತಾ ಇದ್ದಾರೆ. ಬರೀ ಹಾವೇರಿ ಜಿಲ್ಲೆಯಲ್ಲಿ ಉರ್ದುಕ್ಕಷ್ಟೇ 261, ಸಾರಿ 361. ಅದೇ ರೀತಿ ತಾವು ಇಂಟು ಮಾಡಿದರೆ 28ಕ್ಕೆ ಎಷ್ಟು ಆಗ್ತೈತಿ ಕೆಲಸ ಮಾಡ್ತಾ ಇರೋದು ಗೆಸ್ಟ್ ಟೀಚರ್ ಅಂಥೇಳಿ. ಈಗ ಅದಕ್ಕೇನಾದ್ರು ನೀವು ಮೀಟಿಂಗ್ ಮಾಡ್ಲಿಕ್ಕೆ ಅವ್ರು ಒಪ್ಪಲಿಲ್ಲ ಅಂದ್ರೆ ಮುಂದೆ ಏನು ಮಾಡ್ತೀರಿ? ಮುಂದೆ ಉಗ್ರ ಹೋರಾಟ ಕಳೀತೀವಿ. ನಮ್ಮ ಹಕ್ಕಕ್ಕೆ ಏನು ಜಂಜಿ ಅವರು ಇಳಿದಾರಲ್ಲ ಎಲ್ಲೇ ದಿಲ್ಲಿನಲ್ಲಿ,
ಅದೇ ರೀತಿ ನಾವು ಕರ್ನಾಟಕ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ನಮ್ಮ ಹಕ್ಕಕ್ಕೆ ಹೋರಾಡಬೇಕಾಗ್ತದೆ. ಕ್ಯಾಮ್ರಾ ಮಾಡಿ ನೀವು ಕೇಳಿ